Namaste and welcome to News Sense. Friends, Nanu Soumya Krishna Hegde. How much arrogance is too much arrogance? How much manipulation is too much manipulation? How much protest is too much protest? How much lathi charge on students is too much lathi charge on students? How much paper leak is too much paper leak? How much anti-democracy is too much anti-democracy? ಎಲ್ಲ ಪ್ರಶ್ನೆಗೆ ಇವತ್ತಿನ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆಯಲ್ಲಿ ಉತ್ತರವನ್ನ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮಧ್ಯರಾತ್ರಿಯಲ್ಲಿ ಸೆಲ್ಫಿ ವಿಡಿಯೋ ಮಾಡುವಂತಹ, ಎಲ್ಲರನ್ನ ಫ್ರೆಂಡ್ಸ್ ಅಂತ ಕರೆಯುವಂತಹ ನಮ್ಮ ದೇಶದ ಮಹಾಮಹಿಮ, ಮಹಾಮಾನವ, ಮಹಾಪೂಜನೆಯ ಪ್ರೈಮ್ ಮಿನಿಸ್ಟರ್ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಏನು ಹೇಳಕ್ಕಿದ್ದಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. ಒಂದ್ ವೇಳೆ ನೀವು ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನೀವ್ಯಾರು ಅನ್ನೋದನ್ನ ಬಿಜೆಪಿ ಐಟಿಸ್ ಅಲ್ಲಿ ಹೇಳ್ತಾ ಬಂದಿದೆ. ಬಟ್ ಅದಕ್ಕಿಂತ ಜಾಸ್ತಿ ಹೇಳೋಕೊಬ್ರು ಇದ್ದಾರೆ, ಅದೇ ಪಕ್ಷದ್ದು, ಅವ್ರನ್ನು ಕೇಳಿಸ್ಕೊಡಿ. And if you are with Modi, you are with India. If you are not with Modi, you are anti-India. That's it. ಇವರಿಬ್ಬರ ಮಾತನ್ನ ನೀವು ಸೀರಿಯಸ್ ಆಗಿ ತಗೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತಾ, ಒಂದು ವೇಳೆ ನೀವು ಬಿಜೆಪಿಯ ಅಂಧಭಕ್ತರಾಗಿದ್ರಿ ಅಥವಾ ಕಾಂಗ್ರೆಸ್ಸಿನ ಗುಲಾಮರಾಗಿದ್ರಿ ಅಥವಾ ದೇಶದಲ್ಲಿ ದಂಗೆ ಎದ್ರೆ ಚಂದ ನೋಡಬಹುದು ಅನ್ನೋ ತರದ ದೇಶದ್ರೋಹಿಯಾಗಿದ್ರಿ ಅಂತಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ಅದರ ಹೊರತಾಗಿ ಬಿಜೆಪಿಗೆ ವೋಟ್ ಹಾಕಿ, ಬಿಜೆಪಿ ಕಾಂಗ್ರೆಸ್ಗಿಂತ ಬೆಟರ್ ಗೌರ್ಮೆಂಟ್ ಅನ್ನ ಡೆಲಿವರ್ ಮಾಡುತ್ತೆ ಅಂತ ಒಂದು ಆಶಾವಾದವನ್ನ ಇಟ್ಕೊಂಡು ಬೇಸತ್ತು ಹೋಗಿರುವಂತಹ ಸತ್ ಪ್ರಜೆ ಆಗಿದ್ರೆ ನಿಮ್ಮ ವಾಯ್ಸ್ ಆಗಿ ನಾನು ಇವತ್ತಿನ ಎಪಿಸೋಡ್ ಅನ್ನ ಮಾಡ್ತಾ ಇದ್ದೀನಿ. ಸೋನಮ್ ವಾಂಗ್ಚುಕ್ ಅನ್ನುವಂಥ ಒಬ್ಬ ವ್ಯಕ್ತಿ, ಈ ವ್ಯಕ್ತಿಯಿಂದ ಅದೇನು ಬದಲಾಯಿತೋ ಇಲ್ವೋ ಅನ್ನೋದನ್ನ ನಾವು ಇನ್ಯಾವಾಗಾದ್ರೂ ಲೆಕ್ಕ ಹಾಕೋಣ. ಆದ್ರೆ ನನ್ನ ಒಂದು ಪರ್ಸೆಪ್ಷನ್ ಬದಲಾಯಿತು. ನನಗೆ ಗಾಂಧೀಜಿಯವರ ಈ ಅಹಿಂಸಾವಾದ ಇರಬಹುದು, ಸತ್ಯಾಗ್ರಹಕ್ಕಾಗಿ ಉಪವಾಸವನ್ನ ಮಾಡ್ತಾ ಕುತ್ಕೊಳ್ಬಹುದು, ಇದೆಲ್ಲದ್ರ ಬಗ್ಗೆ ಇದೆಲ್ಲ ಕೇಳಿಸ್ಕೊಂಡಿದ್ದೆ. ಬಟ್ ನನಗೆ ಅದು ಟ್ರಾನ್ಸ್ಲೇಟ್ ಆಗ್ತಾ ಇರಲಿಲ್ಲ. ಒಬ್ರು ನಮ್ಮ ವಿರುದ್ಧವಾಗಿರೋರು ನಾವು ಉಪವಾಸ ಕುತ್ಕೊಂಡ್ವಿ ಅಥವಾ ನಾವು ಸತ್ತೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ವಿರೋಧಿಗಳು ಹೆದರ್ತಾರೆ ಅನ್ನೋದು ನಂಗೆ ಟ್ರಾನ್ಸ್ಲೇಟ್ ಆಗ್ತಾನೆ ಇರಲಿಲ್ಲ. ಈ ಸತಿ ಈ ಒಂದು ಸತ್ಯಾಗ್ರಹದಲ್ಲಿ, ಈ ಒಂದು ಜನಾಂದೋಲನದಲ್ಲಿ ಸೋನಮ್ ವಾಂಗ್ಚುಕ್ ಮೂಲಕ ನನಗೆ ಅದು ವರ್ಕ್ ಆಗತ್ತೆ ಅನ್ನೋದ್ರ ಬಗ್ಗೆ ನಂಬಿಕೆ ಬಂತು. ಏನೇನಾಯ್ತು ಅನ್ನೋದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಂಡಿರ್ತೀರಾ. ಯಾರು ಸೋಕಾಲ್ಡ್ ಮೇನ್ ಸ್ಟ್ರೀಮ್ ಮೀಡಿಯಾವನ್ನ ನೋಡ್ಕೊಂಡು ತಿಳ್ಕೊಂಡಿದೀವಿ ಅನ್ನೋ ಭ್ರಮೆಯಲ್ಲಿ ಇದ್ದೀರಾ. ನೋಡಿ, ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನುವಂಥದ್ರಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಇದೆರಡರ ಅರ್ಥ ಗೊತ್ತಿಲ್ಲದೆ ಒಂದು ಪಕ್ಷಕ್ಕೆ ಅದೇ ನಮ್ಮ ಐಡೆಂಟಿಟಿ, ಅವ್ರು ಹೇಳೋದೆಲ್ಲ ಸತ್ಯ ಅಂತ ಜೋತು ಬಿದ್ದುಕೊಂಡು 2011 ಟೈಮಲ್ಲಿ ಯಾವ ಪೊಲಿಟಿಕಲ್ ಲಾಂಚ್ ಪ್ಯಾಡ್ ಅನ್ನ ತಗೊಂಡು ಕಾಂಗ್ರೆಸ್ ಹತ್ರ ಏನು ಕೀಳಕ್ಕಾಗಿಲ್ಲ ಅದೆಲ್ಲದನ್ನ ನಾವು ಮಾಡಿ ತೋರಿಸ್ತೀವಿ ಅನ್ನೋದನ್ನ ಬಿಜೆಪಿ ಹೇಳಿ ಜನರನ್ನ ಕನ್ವಿನ್ಸ್ ಮಾಡಿತ್ತು. ಒಂದು ಒಳ್ಳೆಯ ಅಪೋಸಿಷನ್ ಆಗಿತ್ತು. ಯಾವಾಗ ಅದು 3ನೇ ಟರ್ಮಲ್ಲಿ ಅಧಿಕಾರಕ್ಕೆ ಬಂತು. ಆದ್ರೆ ಫುಲ್ ಮೆಜಾರಿಟಿಯಲ್ಲಿ ಅಲ್ಲ, NDA ಅನ್ನುವಂಥದ್ದು ಅಧಿಕಾರಕ್ಕೆ ಬಂದು ಅದೇ ದೇಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಭವಿಷ್ಯವನ್ನ ಅದೇ ಬೇಕಂತ ಲೀಕ್ ಮಾಡಿಕೊಂಡು ಕೊನೆಗೆ ಅವ್ರನ್ನ ತಡೆಗಟ್ಟೋಕೆ ಏನೇನೆಲ್ಲ ಹಳೆ ಸ್ಟ್ರಾಟಜಿಯನ್ನ ಬಳಸೋಕೆ ನೋಡಿ ಅಂಡು ಸುಟ್ಕೊಂಡು ಕೂತಿರೋದಿದೆ ಅಲ್ಲ, ಬಾಲ ಸುಟ್ಟ ಬೆಕ್ಕಾಗಿ ಇವಾಗ ಹಂಗು ಹಿಂಗು ಇದನ್ನ ಇಲ್ಲಿ ನಿಲ್ಸ್ಕೊಂಡ್ರೆ ಸಾಕು. ಅದೇನ್ ಹೇಳ್ತಾರೆ, ಬೀಸೋ ಕತ್ತಿಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷ್ಯ ಅಂತ ಹೇಳ್ತಾರಲ್ಲ, ಅದೇ ಸ್ಟ್ರಾಟಜಿಯನ್ನ ಮಾಡೋಕೆ ಹೋಗ್ತಾ ಇದೆ ಬಿಜೆಪಿ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ನಿಮ್ಮಲ್ಲಿ ಬಹಳಷ್ಟು ಜನ ಬೇರ್ ಮಿನಿಮಮ್ಗೆ ಖುಷಿ ಪಡುವಂತಹ ವ್ಯಕ್ತಿಗಳಿದ್ದಾರೆ. ಮೇಡಮ್, ಅಟ್ಲೀಸ್ಟ್ ಅವರು ಸೆಲ್ಫಿ ವಿಡಿಯೋ ಮಾಡಿದ್ರಲ್ವಾ ಮೇಡಮ್, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಮೇಡಮ್, ಒಂದು ರೆಸಿಗ್ನೇಷನ್ ನಿಂದ ಏನು ಬದಲಾವಣೆ ಆಗುತ್ತೆ ಮೇಡಮ್, ಕಾಂಗ್ರೆಸ್ ಟೈಮಲ್ಲಿ ಏನು ಕರ್ಮಕಾಂಡಗಳು ನಡೆದಿರಲ್ವಾ, ಕರ್ಮಕಾಂಡದಿಂದನೇ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿ ಇಲ್ಲ. ಸೊ ಇದು ಬರೇ ಪೇಪರ್ ಲೀಕ್ನ ವಿಚಾರ ಮಾತ್ರ ಆಗಿ ಉಳಿದಿಲ್ಲ. ನನಗೆ 1ರಲ್ಲಿ ಸಮಸ್ಯೆ ಇದೆ, 2ರಲ್ಲಿದೆ, 3ರಲ್ಲಿದೆ, 4ರಲ್ಲಿದೆ, ಇಡೀ ದೇಶ ತುಂಬಾ ಸಮಸ್ಯೆನೆ ಇರೋವಾಗ ಅದು ಎಲ್ಲದ್ರನ್ನ ಪ್ರತಿಧ್ವನಿಸಿದ್ದು ನೀಟ್ ಪೇಪರ್ ಲೀಕ್. ಹಾಗಾಗಿ ಯಾರ್ಯಾರೆಲ್ಲ ಹುಚ್ಚರು, ಕೆಲವು ಜನ ಕಮೆಂಟ್ ಮಾಡ್ತಾ ಇರ್ತಾರಲ್ಲ, ಇದೊಂದ್ರ ಬಗ್ಗೆನೇ ಮಾತಾಡ್ಬೇಕು, ಅದ್ರ ಬಗ್ಗೆ ಮಾತಾಡ್ಬಾರ್ದು, ಇದ್ರ ಬಗ್ಗೆ ನಾನು ವೋಟ್ ಹಾಕಿದ್ದೀನಿ, ನಾನು ಎಲ್ಲದ್ರ ಬಗ್ಗೆನೂ ಮಾತಾಡ್ಬೇಕು. ಅದೇ ಆಗಿದ್ದು. ಇದು ಒಂದು ಏನು ಸಿಜೆಪಿ ಪಕ್ಷ ಅಂತ ಅವ್ರು ಯಾರ್ಯಾರು ಕಟ್ಕೊಂಡಿದಾರಲ್ಲ, ಆ ಅಭಿಜಿತ್ ದೀಪ್ಕೆ ಇರಬಹುದು, ಆಮೇಲೆ ಆ ವಿಜೇತ ದಹಿಯಾ ಅವರ ಸಿದ್ಧಾಂತಗಳಿರಬಹುದು, ಅವರ ಐಡಿಯಾಲಜಿ ಇರಬಹುದು, ನಾನು ಎಲ್ಲೂ ಕೂಡ ಅವ್ರನ್ನ ರಿಲೇಟ್ ಮಾಡೋದಿಲ್ಲ, ಸಪೋರ್ಟು ಮಾಡೋದಿಲ್ಲ, ಯಾವತ್ತೂ ಮಾಡೋದಿಲ್ಲ. ಬಹುಶಃ ಯಾರ್ಯಾರನ್ನ ಕರೆಸ್ತಾರೆ, ಆ ಅರುಂಧತಿ ರೋಯ್ ತರದವರು ಇಂಥವ್ರೆಲ್ಲ ಇದ್ದಾರಲ್ಲ,
ಇಂಥ ಎಕ್ಸ್ಟ್ರೀಮ್ ಲೆವೆಲ್ನ ಲಿಬರಲ್ ಲೆಫ್ಟಿಸ್ಟ್ ಮೈಂಡ್ಸೆಟ್, ದೇಶವನ್ನ ಒಡೆಯುವ ನೀತಿ ಹೊಂದಿರೋರ ಪರವಾಗಿ ಏನೇ ಅಜೆಂಡಾ ಇದ್ರು, ಏನೇ ಒಳ್ಳೆ ಮಾತಾಡ್ ಕೂತ್ಕೊಂಡ್ರು ಕೂಡ ನಾನು ಅವ್ರನ್ನ ನಂಬಲ್ಲ. ನನಗೆ ಟ್ರಸ್ಟ್ ಇಶ್ಯೂ ಇದೆ. ಹಾಗೆ ಬಿಜೆಪಿಯ ಒಂದಷ್ಟು ಮಿನಿಸ್ಟರ್ಸ್ ನರೇಂದ್ರ ಮೋದಿ ಮಧ್ಯರಾತ್ರಿಯಲ್ಲಿ ಸೆಲ್ಫಿ ವಿಡಿಯೋ ಮಾಡ್ಬಿಟ್ರು ಅಂದ ತಕ್ಷಣ ಅವರನ್ನ ಸಹ ನಾನು ನಂಬೋದಿಲ್ಲ. ಕೇಳ್ತಾ ಇರೋದೊಂದೇ, ವಿದ್ಯಾರ್ಥಿಗಳು ಏನೇನ್ ಲಾಠಿ ಏಟನ್ನ ತಿಂದ್ರು ನೋಡಿದ್ರೆ ಬೇಜಾರಾಗತ್ತೆ, ರಕ್ತ ಕುದಿಯತ್ತೆ ಲಿಟ್ರಲಿ. ನನಗೆ ಸಾಮಾನ್ಯವಾಗಿ ಈ ನಿರ್ಭಯ ಕೇಸ್ ಇದೆ ಅಲ್ಲ, ಸೌಜನ್ಯ ಕೇಸ್ ಇದೆ ಅಲ್ಲ, ಅದು ನಂಗೆ ತೀರಾ ಪರ್ಸ್ನಲ್ ಆಯ್ತಾ. ಅದು 2 ಕೇಸನ್ನ ನನ್ನ ಹತ್ರ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿ ರಕ್ತ ಕುದಿಯೋದು, ನನಗೆ ಯಾರೋ ಹೊಡೆದ್ರು ಅನ್ನೋ ಥರದಲ್ಲಿ ರಕ್ತ ಕುದಿದ್ದು ಅಂತಂದ್ರೆ ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಸುಮ್ಮನೆ ನಿಂತ್ಕೊಂಡಿರೋರ್ಗೆ ಹೊಡಿತಾರೆ. ಹಾಗೆ ಇಲ್ಲೊಂದು ಐರನಿ ಕೂಡ ಇದೆ, ಪೊಲೀಸರು ಯಾರು ಹೊಡಿತಾ ಇದ್ದಾರಲ್ಲ ಆ ರೀತಿ ಹೊಡೆಯುವಂಥ ಅವಶ್ಯಕತೆ ಇರಲಿಲ್ಲ. ಬಹುಶಃ ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಏನಿದೆ, ಸರ್ಕಾರ ಏನನ್ನ ಹೇಳಿದೆ, ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡೋದು ನಿಮ್ಮ ಜವಾಬ್ದಾರಿ ಡೆಫಿನೆಟ್ಲಿ. ಆದ್ರೆ ಮಕ್ಕಳನ್ನ ಹಾಗೆ ಹೊಡಿಬೇಕಿತ್ತ? ಇನ್ನೊಂದು ಇಲ್ಲಿ ನನಗೆ ಕೆಲವು ಸತಿ ಯಾರು ಸರಿ ಇರೋದಿಲ್ಲ, ಯಾರು ತಪ್ಪಿಲ್ಲೋದೇ ಇರೋದು ಒಂದು ಸನ್ನಿವೇಶ ಇರುತ್ತೆ ನೋಡಿ, ಅಂಥದ್ದಿತ್ತು. ಈ ಗೋಧಿ ಮೀಡಿಯಾದ ಅರ್ನಬ್ ಗೋಸ್ವಾಮಿ, ಆ ಅಂಜನಾ ಓಂ ಕಶ್ಯಪ್, ಆ ಚಿತ್ರ, ರುಬಿಕಾ, ಇಂಥವ್ರೆಲ್ಲ ಇದ್ದಾರಲ್ಲ, ಕಳೆದ ಹಲವಾರು ವರ್ಷದಿಂದ ಬಾಯಿ ಬಂದಂಗೆ ಬೊಗಳಿ 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 ಎಷ್ಟು ಫ್ರಸ್ಟ್ರೇಟ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಇಂಡಿಯನ್ಸ್ ಅನ್ನ. ಹಿಂದೂ ಮುಸ್ಲಿಂ ಜಗಳ ಇರಬಹುದು, ಎಲ್ಲರನ್ನ ಆಂಟಿ ನ್ಯಾಷನಲ್ ಅಂತ ಕರಿಬಹುದು, ಎಲ್ಲರನ್ನ ಆಂಟಿ ಹಿಂದೂ ಕರಿಬಹುದು ಅನ್ನೋ ತರದ ದರಿದ್ರ ಸ್ಟ್ರಾಟಜಿಯನ್ನ ಬಳಸ್ಕೊಂಡು ಅವರೆಲ್ಲ ಈ ಪ್ರೊಟೆಸ್ಟ್ ಅಲ್ಲಿ ಜಂತರ್ ಮಂತರ್ಗೆ ಬರಲೇ ಇಲ್ಲ. ಬರ್ಬೇಕಿತ್ತು ಅವರು, ಬಟ್ ಯಾರನ್ನೋ ಕಳಿಸ್ತಾರೆ ರಿಪೋರ್ಟಿಂಗ್ ಮಾಡಕ್ಕೆ, ಅವರನ್ನ ಹೆಕ್ಲಿಂಗ್ ಮಾಡ್ತಾ ಇದ್ರು ನೋಡಿ. ಇಲ್ಲಿ ಇಬ್ರದ್ದು ತಪ್ಪಿಲ್ಲ. ನನ್ನ ಕೋಪವನ್ನ ಹೊರಗಡೆ ಹಾಕ್ಬೇಕು ಅಂತಂದ್ರೆ ಆ ಗೋಧಿ ಮೀಡಿಯಾ ಮೇಲಿಂದು ಅದ್ರ ರೆಪ್ರೆಸೆಂಟೇಟಿವ್ ಯಾರಿರ್ತಾರೆ ಅವ್ರನ್ನ ಹೆಕಲ್ ಮಾಡ್ತಾ ಇದ್ರಲ್ಲ ವಿದ್ಯಾರ್ಥಿಗಳು, ಅದು ನೋಡಿದಾಗ ಅಲ್ಲಿ ನಿಂತ್ಕೊಂಡಿರೋ ರಿಪೋರ್ಟರ್ ಯಾರಿದಾನಲ್ಲ, ಪಾಪ ಅವನಿಗೊಂದು ಸಂಸಾರ ಇದೆ, ಬಹುಶಃ ಅದೇ ಏಜಿನ ಮಕ್ಕಳು ಇದ್ದಿರಬಹುದು, ಆ ಮಕ್ಕಳು ಪ್ರೊಟೆಸ್ಟ್ಗೂ ಬಂದಿರಬಹುದು. ಆ ವ್ಯಕ್ತಿ ಏನು ರಿಯಾಕ್ಟ್ ಮಾಡದೆ ಅಲ್ಲಿ ನಿಂತ್ಕೊಂಡು ರಿಪೋರ್ಟಿಂಗ್ ಮಾಡ್ತಾ ಇದ್ರು. ಇಟ್ ಫೀಲ್ಸ್ ವೆರಿ ಸ್ಯಾಡ್ ಫಾರ್ ಮೀ ಆಸ್ ಅ ಜರ್ನಲಿಸ್ಟ್. ಮಕ್ಕಳದ್ದು ತಪ್ಪಿಲ್ಲ, ಆ ವ್ಯಕ್ತಿದು ತಪ್ಪಿಲ್ಲ. ತಪ್ಪಿ ಯಾರದ್ದು? ಆ ಗೋಧಿ ಮೀಡಿಯಾದ ಮಾಲೀಕರದ್ದು, ಸೋ ಕಾಲ್ಡ್ ಫೇಸಸ್ಗಳದ್ದು. ಅವ್ರು ಬರ್ಬೇಕಿತ್ತು ರೋಡ್ಗೆ. ಹಾಗೆ ಈ ಜೆನ್ಜಿ ಜನರೇಷನ್ ಬೇಜವಾಬ್ದಾರಿ ಹಾಗೆ ಹೀಗೆ ಅನ್ನೋ ಥರದಲ್ಲೆಲ್ಲ ಹೇಳ್ತಿದ್ರಲ್ವಾ, ಅದೆಲ್ಲದರ ವಿರುದ್ಧವಾಗಿ ನಮಗೆ ಸಮಯ ಪ್ರಜ್ಞೆನೂ ಇದೆ, ನಮಗೆ ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡೋದು ಗೊತ್ತು. ಅವ್ರು ಹೊಡೆದ್ರೂ ಕೂಡ ನಾವು ಅದನ್ನ ಎಂಜಾಯ್ ಮಾಡಿಕೊಂಡು ಪ್ರೊಟೆಸ್ಟ್ ಅಲ್ಲೂ ಪಾರ್ಟಿ ಮಾಡಿಕೊಂಡು ನಾವೇನ್ ಹೇಳ್ತಾ ಇದೀವಿ ಆ ಪಾಯಿಂಟ್ ನಿಂತ್ಕೊಳ್ತೀವಿ ಅನ್ನೋ ಥರದಿದೆ ಅಲ್ಲ. ಐ ರಿಯಲಿ ಲವ್ಡ್ ಇಟ್. ನೋಡಿ, ನಾನು ಬಹಳಷ್ಟು ಸತಿ ಹೇಳಿದ್ದೀನಿ ಬೇರೆ ಬೇರೆ ಎಪಿಸೋಡಲ್ಲೂ, ನನಗೆ ಮತ್ಯಾವ ಜನರೇಷನ್ ಮೇಲೆ ನಂಬಿಕೆ ಇಲ್ಲ, ಅವ್ರನ್ನೆಲ್ಲ ರಿಪೇರಿ ಮನಸ್ಥಿತಿ ಬದಲಾಯಿಸಬಹುದು ಅನ್ನುವಂತಹ ಹೋಪ್ಸೇ ಇಲ್ಲ ನನಗೆ. ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಫ್ಯೂಚರ್ ಅಂತ ನಾವು ಕರಿತೀವಿ, ಮಿಲೇನಿಯಲ್ಸ್ ಅಂಡ್ ಜೆನ್ಸಿ, ಈ 2 ಜನರೇಷನ್ನ ಯುನಿಟಿಯನ್ನ ನೋಡಿದಾಗ ಸೋ ಗುಡ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅಲ್ಲಿ ಪ್ರೊಟೆಸ್ಟ್ ಮಾಡೋಕೆ ಜೆನ್ಸಿ ಇದ್ರೆ ಆ ಪ್ರೊಟೆಸ್ಟ್ ಮಾಡೋರ್ಗೆ ಹಸ್ಕೊಂಡಿರ್ತಾರೆ ಪಾಪ. ಅವರೆಲ್ಲರೂ ಕೂಡ ದುಡಿಯೋ ವಯಸ್ಸವ್ರಲ್ಲ, ಪಾಕೆಟ್ ಮನಿಯಲ್ಲಿ ಬದುಕುವಂಥವ್ರು ಪಾಪ. ಎಷ್ಟೋ ಜನರಿಗೆ ಅದು ಸಹ ಸಿಗೋದಿಲ್ವೋ ಏನೋ, ಅಂಥವರಿಗೆ ಊಟ ಡೆಲಿವರ್ ಮಾಡಿದ್ರು ಯಾರೋ ಊಟ ಕಳಿಸ್ಕೊಟ್ರು, ಸ್ವಿಗ್ಗಿ, ಝೊಮ್ಯಾಟೊ. ಅದನ್ನ ನೋಡಿದಾಗ ಒಂದು ದೇಶ ಹೇಗೆ ಡಿವೈಡ್ ಆಗಿತ್ತು ಆನ್ ದ ಬೇಸಿಸ್ ಆಫ್ ರಿಲಿಜನ್, ಜೆಂಡರ್, ಮತ್ತೊಂದು ಅನ್ನೋ ಥರದಲ್ಲಿ ಡಿವೈಡ್ ಆಗಿತ್ತಲ್ಲ, ಧರ್ಮ, ಜಾತಿ, ಮತ, ಇದೆಲ್ಲದ ಆಧಾರದ ಮೇಲೆ ಡಿವೈಡ್ ಮಾಡಿದ್ರಲ್ವಾ ಈ ಕಾಂಗ್ರೆಸ್ ಬಿಜೆಪಿ ಎರಡೂ. ಅದೆಲ್ಲದ್ರ ಹೊರತಾಗಿ ಯುನೈಟ್ ಆದ್ರು, ಆಲ್ ಬಿಕಾಸ್ ಆಫ್ ಒನ್ ಸಿಂಗಲ್ ಮ್ಯಾನ್. ಯಾರು ಅಂತಂದ್ರೆ CJI ಸೂರ್ಯಕಾಂತ್. ನಿಮ್ಗೆ ಇವಾಗ ಸ್ವಲ್ಪ ಜನರಿಗೆ ಈ ಆ ಮನುಷ್ಯನ ಬಗ್ಗೆ ಏನ್ರಿ ಮಾತಾಡ್ತೀರಾ ಅಂತ ಹೇಳ್ಬೋದು, ಬಟ್ ನಾನು ಯಾಕೆ ಐ ಆಮ್ ಥ್ಯಾಂಕ್ಫುಲ್ ಟು ದಿಸ್ ಪರ್ಸನ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇಂಥವ್ರಿಂದ ಅಂತ ಮಾತಾಡ್ತಾರೆ ಮಯೂರ್ ಎಲ್ವೇಂದ್ರಿ ನಿಮ್ದು? ನೋ, ಐ ರೆಸ್ಪೆಕ್ಟ್ ದಿಸ್ ಮ್ಯಾನ್. ಐ ರೆಸ್ಪೆಕ್ಟ್ ಹಿಮ್ ಲೈಕ್ ಎನ್ ಏವೆಂಜರ್. ಹಲಕ್ತಾರ ಇವರು ನನಗೆ, ಬಿಕಾಸ್ ಸಿಂಗಲ್ ಹ್ಯಾಂಡೆಡ್ಲಿ, ಸಿಂಗಲ್ ಸ್ಟೇಟ್ಮೆಂಟ್ ಮೂಲಕ ಇಡೀ ಕಂಟ್ರಿಯನ್ನ ಯುನೈಟ್ ಮಾಡಿರುವಂತಹ ಪವರ್ಫುಲ್ ಪರ್ಸನ್ ಇವರು. ಬಿಕಾಸ್ ಅದು ಎಷ್ಟು ವರ್ಷದಿಂದ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಸೇರ್ಕೊಂಡು ಏನೇನೋ ನರೇಟಿವ್ ಪ್ರೊಪಗ್ಯಾಂಡವನ್ನ ಮಾಡಿಬಿಟ್ಟು ಕಂಟ್ರಿಯನ್ನ ಆನ್ ದ ಬೇಸಿಸ್ ಆಫ್ ರಿಲಿಜನ್, ಕಾಸ್ಟ್, ಐಡಿಯಾಲಜಿ, ಲ್ಯಾಂಗ್ವೇಜ್ ಮೇಲೆ ಡಿವೈಡ್ ಮಾಡಿದ್ರಲ್ಲ,
ನಮ್ಮ CGI ಸೂರ್ಯಕಾಂತ್ ಇದಾರಲ್ಲ, ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಇಡೀ ಇಂಡಿಯಾ ಈ ಎಲ್ಲಾ ಡಿಫ್ರೆನ್ಸ್ ಅನ್ನ ಮರೆತು ಬಿಟ್ಟು ಒಂದಾಯ್ತು ನೋಡಿ. ಅದರ ನಂಬರ್ ಸೋಷಿಯಲ್ ಮೀಡಿಯಾದ ಒಂದು ಪೇಜ್ ಅಲ್ಲಿ ಕಾಣಿಸ್ಕೊಂಡು, ಕಾಕ್ರೋಚ್ ಜನತಾ ಪಾರ್ಟಿ, ನಂಗೇನು ಹೋಪ್ಸ್ ಇರ್ಲಿಲ್ಲ ಇವರ ಈ ಸಟೈರಿಕಲ್ ಪೊಲಿಟಿಕಲ್ ಪಾರ್ಟಿ ಅನ್ನೋದ್ರ ಮೇಲೆ. ಇನ್ಫ್ಯಾಕ್ಟ್ ಅದರ ಫೌಂಡರ್ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನಲ್ಲ, ಕಚೋರಿ ತಿನ್ಕೊಂಡು ಓಡಾಡ್ತಿರ್ತಾನಲ್ಲ, ಆ ಮನುಷ್ಯ ಅಭಿಜಿತ್ ದೀಪ್ಗೆ ಅಥವಾ ಯಾರು ಫೈರ್ ಆಗಿರೋ ಸ್ಪೋಕ್ ಪರ್ಸನ್ ವಿಜೇತಾ ದಹಿಯಾ, ಇವ್ರದೆಲ್ಲ ಐಡಿಯಾಲಜಿ, ಅವ್ರ ಫೇಸ್ ವ್ಯಾಲ್ಯೂ ಮೇಲೆ ನನಗೆ ನಂಬಿಕೆನೇ ಇಲ್ಲ, ಇವಾಗ್ಲೂ ಇಲ್ಲ, ಆಯ್ತಾ. ಬಟ್ ಇಡೀ ಇಂಡಿಯಾದ ಎಲ್ಲಾ ವ್ಯಕ್ತಿಗಳನ್ನ, ನಿಮ್ಮ ಪೊಲಿಟಿಕಲ್ ಅಫಿನಿಟಿ ಏನೇ ಇದ್ರೂ ಸಹ, ನೀವು ಯಾರಿಗೆ ವೋಟ್ ಹಾಕಿದ್ರು ಸಹ, ಬೇಸಿಕ್ ಮೀನಿಂಗ್ ಆಫ್ ಡೆಮೋಕ್ರಸಿಯಲ್ಲಿ ಜನರು ಅವರು ಆರಿಸಿರುವಂತಹ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆಗೆ ಸರ್ಕಾರ ಆನ್ಸರ್ ಮಾಡಲೇಬೇಕು, ಅಕೌಂಟೆಬಿಲಿಟಿಯನ್ನ ತಗೊಳ್ಳೇಬೇಕು. ಇದನ್ನ ಅರ್ಥ ಮಾಡಿಸುವಲ್ಲಿ ಒಬ್ಬ ವ್ಯಕ್ತಿಯ ಸ್ಟೇಟ್ಮೆಂಟ್ ಕೆಲ್ಸಕ್ಕೆ ಬಂತು ಗುರು. ಹಾಗೆ ಇನ್ನೇನು ಈ ಪ್ರೊಟೆಸ್ಟ್ ಅನ್ನ, ಇವರು ಸ್ಟೂಡೆಂಟ್ಸೇ ಅಲ್ಲ, ಇವರೆಲ್ಲ ಆಂಟಿ ನ್ಯಾಷನಲ್, ಇವರಿಗೆಲ್ಲ ಫಂಡ್ ಬಂದಿದೆ ಅನ್ನೋ ತರದಲ್ಲಿ ಮಕ್ಕಳನ್ನ, ಯಾರ್ಯಾರೋ ಬೇರೆ ಬೇರೆ ಅಜೆಂಡಾ ಇಟ್ಕೊಂಡಿರೋರು ಬಂದಿರಬಹುದು, ಅಥವಾ ಆಳ್ತಾ ಇರುವಂತಹ ಸರ್ಕಾರವನ್ನೇ ಅಂತಹ ವ್ಯಕ್ತಿಗಳನ್ನ ಕಳಿಸಿ ನರೇಟಿವ್ ಸೆಟ್ ಮಾಡುವಂತಹ ಕೆಟ್ಟ ಪ್ರಯತ್ನಗಳನ್ನ ಮಾಡ್ತಾ ಇರಬಹುದು. ಆದ್ರೆ ಸಮಸ್ಯೆ ಇರೋದಂತೂ ಸತ್ಯ. ಅದನ್ನ ಚದುರಿಸೋದ್ರಲ್ಲಿ, ಪ್ರೊಟೆಸ್ಟ್ ಅನ್ನ ಬೇರೆ ರೀತಿಯಲ್ಲಿ ಟ್ಯಾಗ್ ಮಾಡುವಲ್ಲಿ ಇನ್ನೇನು ಸರ್ಕಾರ ಗೆಲ್ತಾ ಇದೆ ಅನ್ನೋವಾಗ ಈ ಮನುಷ್ಯ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಇನ್ನೇನು ಫ್ಯೂಯಲ್ ಕಮ್ಮಿ ಆಗ್ತಾ ಇದೆ ಈ ಪ್ರೊಟೆಸ್ಟ್ಗೆ ಅನ್ನುವಷ್ಟರಲ್ಲಿ ಬಂದು ರಾಕೆಟ್ ತರ ಮತ್ತೆ ಅದಕ್ಕೆ ಎನರ್ಜಿಯನ್ನ ಕೊಡ್ತಾರೆ. ಅಂತಂದ್ರೆ, this country needs people like CGI Suryakanth. I have so much respect for this guy and I salute you, sir. You should also respect this guy. You are our inspiration, sir. Keep giving such statements. Jai Hind. ಸಟೈರ್ ಮಾಡಿದ್ರು ಕೂಡ ನಾನು ಕೆಲವು ಸತಿ ಒಂದು ಘಟನೆ ಅನ್ನುವಂಥದ್ದು ಏನ್ ಮಾಡಬಹುದು ಅಂತ ನಾವು ಪ್ರಿಡಿಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಲ್ಲ, ಅಂಥದ್ದಾಯ್ತು. ಇನ್ಫ್ಯಾಕ್ಟ್ ಹಿಂದೆ ಆಗಿರುವಂತಹ ಎಲ್ಲಾ ಪ್ರತಿಭಟನೆಯನ್ನ ಹತ್ತಿಕ್ಕುವಲ್ಲಿ ಒಂದು ಹೆಸರನ್ನ ಕರೆದು ಅದಕ್ಕೆ ಆಂಟಿ ನ್ಯಾಷನಲ್, ಜಿಹಾದಿ, ಲೆಫ್ಟಿಸ್ಟ್, ಲಿಬರಾಂಡೋ, CIA, ಚೈನಾ ಏಜೆಂಟ್, ಪಾಕಿಸ್ತಾನ್ ಏಜೆಂಟ್ ಅನ್ನೋ ತರದಲ್ಲಿ ಎಲ್ಲ ಕರೆದು ನೋಡಿ, ಆ ಎಲಿಮೆಂಟ್ಸ್ ಇರಲ್ಲ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಡೆಫಿನೆಟ್ಲಿ ಇದೆ. ಒಂದು ಪ್ರೊಟೆಸ್ಟ್ ನಡೆಯುವಾಗ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನ್ ಘೋಷಣೆ ಕೂಗ್ತಾರೆ, ನಮ್ಗೆ ಎಲ್ಲದನ್ನ ಮಾನಿಟರ್ ಮಾಡೋಕ್ ಸಾಧ್ಯ ಇಲ್ಲ, ಹೈಜಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಎಲ್ಲದನ್ನ ಒಂದೇ ರೀತಿಯಲ್ಲಿ ಟ್ಯಾಗ್ ಮಾಡುವಂಥದ್ದಿದೆಲ್ಲ, ಬಿಜೆಪಿಗೆ ಬ್ಯಾಕ್ ಫೈರ್ ಆಗಿದ್ದು ಅಲ್ಲೇ. ಹಾಗೆ ಬಿಜೆಪಿ ಈ ಒಂದು ಪ್ರೊಟೆಸ್ಟ್ ಈ ರೀತಿಯಲ್ಲಿ ಆಗಬಹುದು, ಈ ಲೆವೆಲ್ನ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಬಹುದು ವಿದ್ಯಾರ್ಥಿಗಳ ಜೊತೆ, ಇಡೀ ದೇಶದ ಜನತೆ, ಇನ್ಕ್ಲೂಡಿಂಗ್ ಆಲ್ ಇನ್ಫ್ಲೂಯೆನ್ಸರ್ಸ್, ಆಲ್ಮೋಸ್ಟ್ ಆಲ್ ಸೆಲೆಬ್ರಿಟೀಸ್ ಟು, ಯಾರು ಬಾಯಿ ಮುಚ್ಕೊಂಡು ಕೂರ್ತಿದ್ರಲ್ಲ, ನಮ್ಗೂ ಪೊಲಿಟಿಕ್ಸ್ಗೂ ಸಂಬಂಧ ಇಲ್ಲ ಅಂತ ಅವರೆಲ್ಲ ಬಾಯಿ ಬಿಡಂಗಾಯ್ತು ಬಿಕಾಸ್ ಆಫ್ ಸೋನಮ್ ವಾಂಗ್ಚುಕ್. ಬಿಜೆಪಿ ಮ್ಯಾಚ್ ಸೋತಿದ್ದು ಎಲ್ಲಿ ಗೊತ್ತಾ? ಅವ್ರು ಅನ್ಕೊಂಡ್ರು ಫೇಸ್ ಅನ್ನ ಎಲಿಮಿನೇಟ್ ಮಾಡ್ಬಿಟ್ವಿ ಅಂತಂದ್ರೆ, ಎತ್ತಂಗಡಿ ಮಾಡಿಸ್ಬಿಟ್ವಿ ಅಂತಂದ್ರೆ ಪ್ರೊಟೆಸ್ಟ್ ಅನ್ನ ಹೈಜಾಕ್ ಮಾಡ್ಬಿಡಬಹುದು. ಇವ್ರು ಹಾಗೆ ಡೀಪ್ ಸ್ಟೇಟು ಮತ್ತೊಂದು ಮರದೊಂದು, ಇವ್ರು ವಿದ್ಯಾರ್ಥಿಗಳೇ ಅಲ್ಲ, ಇವರೆಲ್ಲ ಪಾಕಿಸ್ತಾನದ ಫಂಡು. ನನ್ಗೆ ಈ ಬಿಜೆಪಿ ಲಾಜಿಕ್ ಅರ್ಥ ಆಗಲ್ಲ, ಆಯ್ತಾ. ಪಾಕಿಸ್ತಾನಕ್ಕೆ ತಿನ್ನಕ್ ಗತಿ ಇಲ್ಲ ಅಂತ ನೀವೇ ಗೋಧಿ ಮೀಡಿಯಾದಲ್ಲಿ ಒದ್ಕೊಳ್ತಾ ಇರ್ತೀರಾ. ಚೈನಾ ಏನು ಅಲ್ವೇ ಅಲ್ಲ, ಭಾರತ ಅದಕ್ಕಿಂತ ಭಯಂಕರ ಬೆಳೀತಾ ಇದೆ ಅನ್ನೋ ತರದಲ್ಲಿ ನೀವೇ ಹೇಳ್ತೀರಾ. ಆಮೇಲೆ ಇಲ್ಲಿಂದ ಫಂಡ್ ಬರುತ್ತೆ ಅಂತ ನೀವೇ ಹೇಳ್ತೀರಾ. ಆ ಫಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಮಾನಿಟರ್ ಮಾಡ್ಬೇಕಾಗಿರುವಂತಹ ಅಮಿತ್ ಶಾ ಅಂಡ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಇದೆಲ್ಲ ಹೇಳ್ಕೊಂಡು ಓಡಾಡ್ತಿರಲ್ಲ, ನಿಮ್ಮ ಬಿಜೆಪಿ IT ಸೆಲ್ ಅಲ್ಲಿ ಬಾಯಿ ಬಂದಂಗ್ ಬೊಗಳುವಂತಹ ಅಷ್ಟು ಬಾಟ್ಸ್ ಅನ್ನ ಇಟ್ಕೊಂಡಿದ್ದೀರಾ, ಜನರನ್ನ ಇಟ್ಕೊಂಡಿದ್ದೀರಾ, ಒಂದು ಮಷೀನ್ ಕ್ರಿಯೇಟ್ ಮಾಡ್ಕೊಂಡಿಟ್ಟಿದ್ದೀರಾ. ಯಾರು ನಿಮ್ಮ ವಿರುದ್ಧ ಮಾತಾಡಿದ್ರು ಅವ್ರನ್ನೆಲ್ಲ ಆಂಟಿ ನ್ಯಾಷನಲ್ ಅಂತ ಕರೆಯಕ್ಕೆ ನಿಮ್ಗೆಲ್ಲಿಂದ ದುಡ್ಡು ಬರುತ್ತೆ? ಬಿಜೆಪಿಗೆ ಎಲ್ಲಿಂದ ಫಂಡ್ ಬರುತ್ತೆ? ಕಾಂಗ್ರೆಸ್ಗೆ ಎಲ್ಲಿಂದ ಫಂಡ್ ಬರುತ್ತೆ ಅನ್ನೋದು ನನ್ನ ಪ್ರಶ್ನೆ ಫಸ್ಟ್ ಆಫ್ ಆಲ್. ಹೌದಾ? ಇನ್ನೇನು ಗೆದ್ದೆ ನಾನು ಅಂತ ಅನ್ಕೊಳ್ತಾ ಇರ್ಬೇಕಿದ್ರೆ ಬಿಜೆಪಿ ಮ್ಯಾಚ್ ಅನ್ನ ಸೋತಿದ್ದೆ ಎಲ್ಲಿ ಗೊತ್ತಾ? ಇಲ್ಲಿ. पता है हम लोग मैच कहाँ हारे? कहाँ? ಈ ಕೆಲವು ಜನ ಹೇಳ್ತಾರೆ ಆಯ್ತಾ, ಕೋರ್ಟ್ ಇಂದಾನೆ ಆದೇಶ ಇತ್ತು, ಬಿಕಾಸ್ ಅವ್ರು ಅಷ್ಟು ದಿನದಿಂದ ಹಂಗರ್ ಸ್ಟ್ರೈಕ್ ಅಲ್ಲಿ ಇರೋದಕ್ಕೆ ಒಬ್ಬ ವ್ಯಕ್ತಿ ಹಾಗೆ ಸಾಯ್ಬಾರ್ದು. ಆಲ್ರೆಡಿ ಸತ್ತಿದ್ದಾರೆ. GD ಅಗರ್ವಾಲ್ ಅನ್ನೋರು ಇರಬಹುದು, ಈ ರೀತಿ ಸತ್ತಿರೋರು ಇದ್ದಾರೆ ಮೋದಿ ಗೌರ್ಮೆಂಟ್ ಅಲ್ಲಿ, ಆಯ್ತಾ. ಗಂಗೆಯನ್ನ ಕ್ಲೀನ್ ಆಗಿ ಇಡಬೇಕು ಅನ್ನೋದಕ್ಕೆ ಆ ವ್ಯಕ್ತಿ ಪ್ರೊಫೆಸರ್ ಅವರು, GD ಅಗರ್ವಾಲ್. ಯಾರು ಕೇಳಲಿಲ್ಲ. ಇವತ್ತು ಗಂಗೆಯ ಪರಿಸ್ಥಿತಿ ಏನಾಗಿದೆ? ಗಂಗಾ ಮಾನೆ ಬುಲಾಯಾ ಹೇ ಮುಜೆ ಅಂತ ಹೇಳ್ತಾ ಇದ್ದಂತಹ ವ್ಯಕ್ತಿಗೆ ಗಂಗೆಯ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿಲ್ವಾ? ಏನ್ ಹಿಂದುತ್ವ ಇವ್ರದ್ದು? 26 ದಿನದಿಂದ ಒಬ್ಬ ವ್ಯಕ್ತಿ ಹಂಗರ್ ಸ್ಟ್ರೈಕ್ ಅಲ್ಲಿ ಕೂತಿದ್ದಾರೆ. ಹಾಗೆ ಅವ್ರು ಕೇಳ್ತಾ ಇರೋದು ಮೂರೇ ಮೂರು. ಯಾರು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಅವರಿಗೆ ಕಾಂಪನ್ಸೇಷನ್ ಕೊಡಿ. ಯಾರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಒಳ್ಳೆ ಉದ್ದೇಶದಿಂದ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅವರನ್ನ ಯಾವುದೇ ಲಾ ಅಂಡರ್ ಅಲ್ಲಿ ಬುಕ್ ಮಾಡಿ ಅವರ ಭವಿಷ್ಯನ ಹಾಳು ಮಾಡಬೇಡಿ. ಎಲ್ಲಕ್ಕಿಂತ ಮೊದಲು ಇದರ ಅಕೌಂಟೆಬಿಲಿಟಿ ಯಾರು ತಗೋಬೇಕು ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್, ಅವನು ರಿಸೈನ್ ಮಾಡಬೇಕು.
ಇವಾಗ ಕೆಲವು ಜನ ಹೇಳ್ತಾರೆ ರಿಸೈನ್ ಮಾಡಿದ್ರೆ ಏನ್ ಚೇಂಜ್ ಆಗುತ್ತಾ? ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಅನ್ನುವಂಥದ್ದಲ್ಲ, ಬಟ್ ಚೇಂಜ್ ಆಗಬೇಕು. ಅದರ ಒಂದು ಸಿಂಬಾಲಿಕ್ ವೇನೆ ಏನು ಅಂತಂದ್ರೆ ರೆಸಿಗ್ನೇಷನ್ ಕೊಡಬೇಕು. ಹಾಗೆ ಅದೊಂದು ಮೆಸೇಜ್. ನೆಕ್ಸ್ಟ್ ನಿಮ್ಮ ಮಿನಿಸ್ಟ್ರಿಯಲ್ಲಿ ನೀವು ಸೋತ್ರಿ ಅಂತಂದ್ರೆ ನೀವು ರಿಸೈನ್ ಮಾಡಬೇಕು. ಅದು ಪ್ರೈಮ್ ಮಿನಿಸ್ಟರ್ ಮೋದಿ ಆದ್ರೂ ಸಹ. ಇವಾಗ ಸರ್ಕಾರ ಏನಕ್ಕೆ ರೆಸಿಗ್ನೇಷನ್ ತಗೊಳ್ತಾ ಇಲ್ಲ ಅನ್ನೋದು ಕೆಲವರಿಗೆ ದೊಡ್ಡ ಪ್ರಶ್ನೆ. ಇನ್ನೊಂದಷ್ಟು ಜನ ಅದಕ್ಕೆ ಉತ್ತರವನ್ನ ಹುಡ್ಕೊಂಡಿದ್ದೀರಾ. ಈ ಪ್ರಧಾನ್ ಅನ್ನುವಂತಹ ವ್ಯಕ್ತಿ ಯಾರು ಹೇಳಿ? ಧರ್ಮೇಂದ್ರ ಪ್ರಧಾನ್. ಆ ವ್ಯಕ್ತಿ ಬಿಜೆಪಿಗೆ ಒಬ್ಬ ಮಿನಿಸ್ಟರ್ ಮಾತ್ರ ಅಲ್ಲ, ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಅನ್ನುವಂತಹ ಒಂದು ಪಕ್ಷ ಗೆಲ್ಲೋಕಿರಬಹುದು ಒಡಿಶಾದಲ್ಲಿ, ಅದಕ್ಕೆ ಫಂಡ್ ಇರಬಹುದು, ಇದೆಲ್ಲದರಲ್ಲೂ ದೊಡ್ಡ ತಲೆ ಆಗಿರೋದಕ್ಕೆ ಅಲ್ಲಿ ತಲೆದಂಡ ಆಗ್ತಾ ಇಲ್ಲ. ಅದೆಲ್ಲ ಅಂದ್ರೆ ಸೀಕ್ವೆನ್ಸ್ ಇದೆ. ಅವರೊಬ್ಬರು ರೆಸಿಗ್ನೇಷನ್ ಕೊಟ್ಬಿಟ್ರು ಅಂತಂದ್ರೆ ನೆಕ್ಸ್ಟ್ ಸೀಕ್ವೆನ್ಸ್ ಶುರುವಾಗತ್ತೆ. ಕನ್ಫ್ಯೂಸ್ ಮಾಡ್ಕೊಂಡಂಗೂ ಆಗತ್ತೆ. ನಮ್ದೇ ತಪ್ಪು, ನಮ್ದೇ ಫೇಲ್ಯೂರ್ ಅನ್ನೋ ತರದಲ್ಲಿ. ನೆಕ್ಸ್ಟ್ ನಿರ್ಮಲಾ ಸೀತಾರಾಮನ್ ಹತ್ರ ರೆಸಿಗ್ನೇಷನ್ ಕೇಳಬಹುದು, ಯಾರು ಇವ್ರ ಹತ್ರ ಕೇಳಬಹುದು, ನಿತಿನ್ ಗಡ್ಕರಿ ಹತ್ರ ಕೇಳಬಹುದು. ಹೀಗೆ ಸಾಲಾಗ ಶುರುವಾಗಬಹುದು. ನರೇಂದ್ರ ಮೋದಿಗೂ ಮಾಡಿದ್ ಸಾಕಪ್ಪ, ನಿನ್ನ ಅಚ್ಚೆ ದಿನಗೆ ದೊಡ್ಡ ನಮಸ್ಕಾರ ಅಂತ ಹೇಳ್ಬಿಟ್ಟು ಕೇಳಬಹುದು. ಹಾಗಾಗಿ ಸರ್ಕಾರ ಹಿಂಜರಿತಾ ಇದೆ. ಇವತ್ತಿಗೂ ಸಹ ಒಪ್ಕೊಂಡಿಲ್ಲ. ಬಟ್ ಒಪ್ಕೊಳ್ಳೋವರೆಗೂ ಯಾರಾದ್ರೂ ಒಬ್ರು ಅಕೌಂಟೆಬಿಲಿಟಿಯನ್ನ ತಗೊಂಡು ಅವರ ದುರಹಂಕಾರದ ಪದವಿಯನ್ನ ಬಿಟ್ಟು ಕೆಳಗಿಳಿಲೇಬೇಕು. ಆವಾಗ ಗೆಲ್ಲೋದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿವರೆಗೂ ಪ್ರೊಟೆಸ್ಟ್ ಹೆಂಗೆ ನಡೆದ್ರು ನಾವು ಅದನ್ನ ಆಂಟಿ ನ್ಯಾಷನಲ್ ಅಂತ ಕರಿತೀವಿ, ಆಂಟಿ ಹಿಂದೂ ಮಾಡ್ತೀವಿ. ಅಲ್ಲಿ ಮತ್ತೊಂದು ಫಂಡು, ಮರದೊಂದು ಫಂಡು, ಪಿಂಡಾ ಫಂಡು ಅಂತ ಹೇಳ್ಬಿಟ್ಟು ದಿಕ್ ತಪ್ಪಿಸ್ತೀವಿ. 4 ಜನ ಆಂಟಿ ನ್ಯಾಷನಲ್ಸ್ ಬಂದಲ್ಲಿ ಸ್ಟೇಜ್ ಅಲ್ಲಿ ಕುತ್ಕೊಂಡ್ರು ಅಂದ ತಕ್ಷಣ ಅಲ್ಲಿರೋರೆಲ್ಲ ಆಂಟಿ ನ್ಯಾಷನಲ್ ಅಂತ ಕರೆಸ್ಬಿಡ್ತೀನಿ ಅನ್ನುವಂತಹ ಬಿಜೆಪಿ ಬಹಳಷ್ಟು ಕಡೆ ಏನು ಸ್ಟ್ರಾಟಜಿ ಆಗಿ ವರ್ಕ್ ಆಗಿತ್ತು ಅವರಿಗೆ, ಹಳೇದೇ ಯೂಸ್ ಮಾಡ್ಕೊಂಡಿದ್ರೆ ಜಾಸ್ತಿ ವರ್ಕ್ ಆಗಲ್ಲ. ಹಾಗೆ ಜೆನ್ಸಿ ಎದುರುಗಡೆ ಇಂಥ ಇಮೋಷನ್ಸ್ ಎಲ್ಲ ವರ್ಕ್ ಆಗೋದಿಲ್ಲ ಅನ್ನುವಂಥದ್ದಿದೆ ಅಲ್ಲ. ಬಿಜೆಪಿ ಲೆಕ್ಕಾಚಾರಕ್ಕೂ ಸಿಕ್ಕಿರ್ಲಿಲ್ಲ. ಅಂಡ್ ಸೋ ಕಾಲ್ಡ್ ಬಿಜೆಪಿಯ ಚಾಣಕ್ಯ ಅಂತ ಅವ್ರು ಕರ್ಕೊಂಡಿರ್ತಾರಲ್ಲ ಅಮಿತ್ ಶಾ ಅವರು, ಡೆಫಿನೆಟ್ಲಿ ಬುದ್ಧಿವಂತ. ಅಂದ್ರೆ ಹೆಂಗ್ ಹೇಳ್ಬೋದು ಬುದ್ಧಿವಂತ ಅಂತಂದ್ರೆ ಒಳ್ಳೆ ರೀತಿಯಲ್ಲ, ರಾವಣ ಕೂಡ ಬುದ್ಧಿವಂತನೇ. ಸೊ ಅವರು ಕೂಡ ಲೆಕ್ಕ ಹಾಕಿರ್ಲಿಕ್ಕಿಲ್ಲ. ಹೇಗೆ ಡೆಲ್ಲಿಯ ಕಮಿಷನರ್ ಅನ್ನ ಓವರ್ ನೈಟ್ ಚೇಂಜ್ ಮಾಡಿದ್ರು, ಡ್ರಿಲ್ ಶುರು ಮಾಡಿದ್ರು ಮಿಡ್ ನೈಟ್ ಅಲ್ಲಿ, ಮಕ್ಕಳನ್ನ ಹೆಂಗ್ ತಡಿಗಟ್ಟಬೇಕು, ಜಾಮರ್ ಹಾಕಿದ್ರು. ಬಟ್ ಯಾರ್ಯಾರು ಪಾಪ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಸ್ ಇದ್ದಲ್ಲ ಅಲ್ಲಿ ಜಂತರ್ ಮಂತರಲ್ಲಿ ಹೊಡ್ತಾ ತಿಂದ್ರು ಸಹ ರಿಪೋರ್ಟ್ ಮಾಡ್ತಾ ಇದ್ರಲ್ಲ, ಸಲ್ಯೂಟ್ ಇದೆ. ಇಂಥವರಿಂದ ಜರ್ನಲಿಸಮ್ ಇನ್ನೂ ಉಳ್ಕೊಂಡಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ನನಗೂ ತುಂಬಾ ಕಾಂಪ್ಲಿಮೆಂಟ್ ಮಾಡ್ತೀರಾ. ನನಗೆ ಅಲ್ಲಿ ರಿಪೋರ್ಟಿಂಗ್ ಗ್ರೌಂಡ್ ಅಲ್ಲಿ ಮಾಡುವಷ್ಟರ ಮಟ್ಟಿಗೆ ಇನ್ನೂ ಕೂಡ ಏನ್ ಹೇಳ್ತೀವಿ ಅದೊಂದು ಅನುಕೂಲ ಅನ್ನುವಂಥದ್ದಾಗಿಲ್ಲ. ಬಟ್ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ಆಗುತ್ತೆ. ಸೊ ಒಂದ್ ಕಡೆ ಗೋಧಿ ಮೀಡಿಯಾ ಎಲ್ಲಿ ಕೋಟ್ಯಂತರ ರೂಪಾಯಿ ಫಂಡ್ ಇರುತ್ತೆ, ಇದೇ ಸರ್ಕಾರದ ಎಣ್ಲಿ ಕಾಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೋಟ್ಯಂತರ ರೂಪಾಯಿ ಪ್ಯಾಕೇಜ್ ಅನ್ನ ಆ ಸುಧೀರ್ ಚೌಧರಿ ಅಂಥವ್ರು ಇರ್ತಾರೆ. ಇನ್ನೊಂದ್ ಕಡೆ ಪಾಪ ಸಣ್ಣದೊಂದು ಟೀಮ್ ಅನ್ನ ಕಟ್ಕೊಂಡು 2 ಜನ 3 ಜನ 4 ಜನ ಅಲ್ಲಿ ಲಾಠಿ ಹೊಡ್ತಾನ ತಿಂದುಬಿಟ್ಟು ಮಕ್ಕಳು ಯಾರ್ಯಾರು, ಪೊಲೀಸರು ಯಾರ್ಯಾರು ಕಲ್ಲು ಹೊಡಿತಾ ಇದ್ರು. ಅಂಡ್ ಇನ್ನೊಂದಾಯ್ತಾ, ಬಹಳಷ್ಟು ಜನ ಹೇಳೋದು ಈ ಮಕ್ಕಳೆಲ್ಲ ಯಾಕೆ ಹೊಡಿಬೇಕು ಪೊಲೀಸರಿಗೆ. ನಾನು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ನೀವು ಸುಮ್ಮನೆ ಓಡಾಡ್ತಾ ಇರ್ತೀರಾ ತಿಳ್ಕೊಳ್ಳಿ. ಒಂದ್ ಕಡೆ ನೀವ್ ಏನ್ ಘೋಷಣೆ ಗೀಷಣೆ ಎಂತದ್ದು ಸುಮ್ಮನೆ ಓಡಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಯಾವನೋ ಒಬ್ಬ ಬಂದು ಪೊಲೀಸ್ ಲಾಠಿಯಲ್ಲಿ ಹೊಡೆದ್ರೆ ವಾಪಸ್ ನೀವು ಬಿಡ್ತೀರಾ ತಾನೆ? ಸಂವಿಧಾನದಲ್ಲಿ ಆತ್ಮರಕ್ಷಣೆ ಅನ್ನುವಂಥದ್ದಿದೆ ಅಲ್ಲ, ಅದು ಹಕ್ಕು. ಹಾಗೆ ನಮ್ಮ ಧರ್ಮದಲ್ಲಿ ಸಹ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವಂಥದ್ದು, ಆತ್ಮರಕ್ಷಣೆ ಅನ್ನುವಂಥದ್ದು ನಿನ್ನ ಧರ್ಮ ಅಂತ ಹೇಳುತ್ತೆ. ಸುಮ್ಮನೆ ಮಕ್ಕಳನ್ನ ಆ ರೀತಿ ಹೊಡೆದ್ರಲ್ಲ, ಇದನ್ನ ಯಾವತ್ತೂ ಮರೆಯಲ್ಲ ನಾನು, ಯಾವತ್ತೂ ಮರೆಯಲ್ಲ. ಬಿಜೆಪಿ ಏನೇನ್ ಅಚ್ಚೇ ದಿನ ಕನಸನ್ನ ತೋರಿಸಿದೆ, ನರೇಂದ್ರ ಮೋದಿ ಏನೇನೆಲ್ಲ ಪುಂಗಿದ್ರಲ್ಲ 2011ರಿಂದ. ನಾನು ಫಸ್ಟ್ ಟೈಮ್ ವೋಟ್ ಹಾಕುವಾಗ ಅವರ ಭಾಷಣಗಳನ್ನ ಎಷ್ಟು ಕೇಳಿದೀನಿ, ನನಗೆ ಎಷ್ಟು ಇಂಪ್ರೆಸ್ ಮಾಡಿದ್ದಾರೆ ನನ್ನನ್ನ ಅಂತಂದ್ರೆ, ಆ ವ್ಯಕ್ತಿ ಆವಾಗ ರಿಯಲ್ ಆಗಿದ್ರ ಅಥವಾ ಇದು ಅವರ ನಿಜವಾದ ವ್ಯಕ್ತಿತ್ವನ, ಅಥವಾ ಅವ್ರು ಯಾವಾಗ್ಲೂ ಅವರ ನಿಜವಾದ ವ್ಯಕ್ತಿತ್ವವನ್ನ ತೋರಿಸದೆ ಬರೇ ಮುಖವಾಡ ಹಾಕೊಂಡಿದಾರ ಅನ್ನುವಷ್ಟರ ಮಟ್ಟಿಗೆ ಭ್ರಮ ನಿರಸನ ಆಗೋಗಿದೆ. ನಾನು ಹೇಟ್ ಮಾಡಕ್ ಇಷ್ಟಪಡಲ್ಲ, ಯಾಕೆಂತಂದ್ರೆ ಇಷ್ಟಪಡೋದು ಅನ್ನುವಂಥದ್ದು ಎಷ್ಟು ದೊಡ್ಡ ಇಮೋಷನ್ನು, ದ್ವೇಷ ಮಾಡುವಂಥದ್ದು ಅಷ್ಟೇ ದೊಡ್ಡ ಇಮೋಷನ್. ಆ ಇಮೋಷನ್ನ ಸಹ ಇವರ ಮೇಲೆ ಇನ್ವೆಸ್ಟ್ ಮಾಡೋಕೆ ನಾನು ಇಷ್ಟಪಡುವುದಿಲ್ಲ. ಆದ್ರೆ ಒಬ್ಬ ನಾಗರಿಕ ಆಗಿ, ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಮತದಾರ ಆಗಿ ಆಡಳಿತದಲ್ಲಿ ಇರುವಂತಹ ಸರ್ಕಾರವನ್ನ ಲೆಫ್ಟ್ ರೈಟ್ ಸೆಂಟರ್ ಇನ್ನು ಪ್ರಶ್ನೆ ಮಾಡಲೇಬೇಕು. ಮತದಾರರು ಹೇಳುವಂಥದ್ದೇ ನಡಿಬೇಕು. ಹಠ ಇದು ಇನ್ನು ಮೇಲೆ. ಇಟ್ಸ್ ನಾಟ್ ಲೈಕ್ ರಿಕ್ವೆಸ್ಟ್, ಹಠ. ನೀವು ಪ್ರತಿದಿನ ಮಧ್ಯರಾತ್ರಿಯಲ್ಲಿ ಬಂದು ಫ್ರೆಂಡ್ಸ್ ಅಂದ ತಕ್ಷಣ ನಾನು ಕರಗಲ್ಲ. ನೀವು ಅದೆಷ್ಟೇ ಒಳ್ಳೆ ನಾಟಕ ಮಾಡಿ, ನಿಮ್ಮ ಏಜ್ ನೋಡಿದಾಗ
ಒಂದು ಸ್ವಲ್ಪ ಎಂಪತಿ ಅನ್ನೋದು ಇನ್ನೂ ಇದೆ, ಮರೆಯಕ್ಕಾಗಲ್ಲ ಅದನ್ನ. ಅವ್ರ ಏಜನ್ನ ನೋಡಿದಾಗ ಮನುಷ್ಯ ಹಿರಿಯರು ಅನ್ನೋ ತರದ್ದು ಒಂದು ಭಾವನೆ ಬರುತ್ತೆ. ಆದ್ರೆ ಮಕ್ಕಳನ್ನ ಹೊಡೆದಿರೋದಿದೆ ಅಲ್ಲ, ನನ್ನೇ ಹೊಡೆದ ಹಾಗೆ ಅನಿಸ್ತು ಲಾಠಿಯಲ್ಲಿ. ಇನ್ನೊಂದು ಖುಷಿಯಾಗಿದ್ದಲ್ಲಿ ಈ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋ ತರದ್ದು ಒಂದು ಡಿಫ್ರೆನ್ಸಿಯೇಷನ್ ಇತ್ತಲ್ವಾ. ಯೂಶಲಿ ಅಲ್ಲಿ ಯಾವ ಗಂಡು ಮಗುನು ಯಾವ ಹೆಣ್ಣು ಮಗುನು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಅನ್ನೋ ತರದಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳು ಅವರ ಎಕ್ಸ್ಪೀರಿಯನ್ಸಸ್ ಅನ್ನ ಹೇಳ್ತಾ ಇದ್ರು. ಪೊಲೀಸರು ಅವ್ರನ್ನ ಕೆಟ್ಟದಾಗಿ ಬೈಯೋದು, ಎಲ್ಲೆಲ್ಲೋ ಹೊಡೆಯೋದು, ಹೆಣ್ಮಕ್ಳ ಎದೆ ಮೇಲೆ ಅವರ ಬ್ಯಾಕ್ ಮೇಲೆ ಎಲ್ಲ ಹೊಡಿತಾ ಇರುವಾಗ ಗಂಡ್ಮಕ್ಳು ತಡಿತಾ ಇದ್ರು. ಹಂಗೆ ಒಂದು ಬ್ಯೂಟಿಫುಲ್ ವಿಡಿಯೋ ಇದೆ ನೋಡಿ. ಈ ವಿಡಿಯೋದಲ್ಲಿ ಇದೆಲ್ಲ ಅಷ್ಟು ಜನ ಗಂಡ್ಮಕ್ಳನ್ನ ಒಂದು ಸಿಂಗಲ್ ಹುಡುಗಿ ಕೈ ಹಿಡಿದು ಹೊಡೆಯಂಗಿಲ್ಲ ಇವ್ರನ್ನ ಅನ್ನೋ ತರದಲ್ಲಿ ಹೇಳ್ತಿರೋದು. ಅಂಡ್ ಡೆಫಿನೆಟ್ಲಿ ಒಂದಷ್ಟು ಒಳ್ಳೆ ಪೊಲೀಸರು ಇರ್ತಾರೆ, ಅವರಿಗೆ ಹೊಡೆಯಕ್ಕೆ ಇಷ್ಟ ಇರಲ್ಲ ಅಥವಾ ಸುಮ್ಮನೆ ಹೊಡೆದಂಗ್ ಮಾಡಿರ್ತಾರೆ. ಈ ಪ್ರೊಟೆಸ್ಟ್ ಇದೆ ಅಲ್ಲ, ಇವಾಗ ನಡೆದಿರುವಂತಹ ಪ್ರೊಟೆಸ್ಟ್ ನಾನು ನನ್ನ ಜೀವಮಾನದಲ್ಲಿ ಮರೆಯುವುದಿಲ್ಲ. ಹಾಗೆ ಬಿಜೆಪಿ ಇದೆ ಅಲ್ಲ, ಬಿಜೆಪಿ ಸಹ ಮರಿಬಾರ್ದು. ಇದರ ಜೊತೆಗೆ ನೀವು ಯಾರನ್ನೇ ಸಪೋರ್ಟ್ ಮಾಡಿ ಮಾಡದ್ದೇ ಇರಿ, ಎಂಥದ್ದೇ ಇರಲಿ, ಏನ್ ಡಿಮಾಂಡ್ಸ್ ಇದೆ ಅಲ್ಲ ಅದು ಫುಲ್ಫಿಲ್ ಆಗಬೇಕು. ಅಲ್ಲಿವರೆಗೂ ಯಾರನ್ನು ನಂಬಬಾರ್ದು. ಸರ್ಕಾರವನ್ನ ಸಹ ಅಲ್ಲ, ನರೇಂದ್ರ ಮೋದಿಯನ್ನ ಸಹ ಅಲ್ಲ. ಇನ್ನು ಬಹಳಷ್ಟು ಜನ ಯಾರು ಕಾಂಗ್ರೆಸ್ನ ಗುಲಾಮ್ರಿದ್ದೀರಿ ನೋಡಿ, ರಾಹುಲ್ ಗಾಂಧಿ ಬಂದ್ಬಿಟ್ರು, ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ರು ಅನ್ನೋ ತರದಲ್ಲಿ. ಆ ಮನುಷ್ಯ ಇಷ್ಟು ದಿನ ಏನ್ ಮಾಡ್ತಾ ಇದ್ರು, ಏನ್ ಕೇಳ್ತಾ ಇದ್ರು ಅವರು? ನಂದಿವತ್ತು ಸ್ವಲ್ಪ ನಿಮ್ಗೆ ಹ್ಯಾರ್ಶ್ ಅನ್ಸ್ಬಹುದು ಆಯ್ತಾ ಭಾಷೆ, ಆದ್ರೆ ಐ ಮೀನ್ ಇಟ್. ಆ ವ್ಯಕ್ತಿ ಸೋನಂ ವಾಂಗ್ಚುಕ್ ಎಲ್ಲಿ ಕ್ರೆಡಿಟ್ ಹೋಗ್ಬಿಡುತ್ತೋ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೆಲ್ಲ ವಾಲಾಡ್ಕೊಂಡಿದ್ರು. ಯಾವಾಗ ಸೋನಂ ವಾಂಗ್ಚುಕ್ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ಆವಾಗ ಮನುಷ್ಯ ಬಂದ್ಬಿಟ್ಟು ಹೈ ಡ್ರಾಮಾ ಮಾಡ್ತಾರೆ. ಇಷ್ಟು ವರ್ಷ ಏನು ಮಾಡ್ತಾ ಇದ್ರು ಅವರು ಅಪೋಸಿಷನ್ ನ ಲೀಡರ್ ಆಗಿ? ಏನು ಮಾಡಿದ್ರು? ಅಷ್ಟು ಗಟ್ಮುಟ್ಟಿದ್ದಾರೆ, ಕುತ್ಕೋಬೋದಿತ್ತು ತಾನೆ ಒಂದು 10 ವರ್ಷದ ಹಿಂದೆ ಜಂತರ್ ಮಂತರಲ್ಲಿ ಹಿಂಗೆ ಉಪವಾಸಕ್ಕೆ ಅಂತ ಕುತ್ಕೋಬೋದಿತ್ತು ತಾನೆ, ಯಾಕೆ ಕೂರ್ಲಿಲ್ಲ? ಇವಾಗ ಏನಕ್ಕೆ ನೋಕ್ಟಂಕಿ ಮಾಡೋದು? ಅವ್ರ ಪಕ್ಕದಲ್ಲಿ ನಂಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅರ್ಧಂಬರ್ಧಂಗ್ ಇದ್ರೆ ಗಣ್ಣಲ್ಲಿ ಇದ್ದೀನಿ ನಾನು, ಆದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ನಾನು ಬಂದಿದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋ ತರದಲ್ಲಿ ಡಿ ಕೆ ಶಿವಕುಮಾರ್ ಕುತ್ಕೊಂಡಿದ್ರು, ಜೋಶ್ ಇಲ್ಲದ್ದೆ. ಈ ಮನುಷ್ಯನ್ ಕಾಲ್ ಬುಡದಲ್ಲೇ ಅಷ್ಟು ದೊಡ್ಡದಿದೆ KPSC ಹಗರಣ, ಅದಂತೂ ಅದು ಮುಗಿಯೋದೇ ಇಲ್ಲ. ಅದು ಸಿದ್ದರಾಮಯ್ಯ ಇರ್ಲಿ, BJP ಇರ್ಲಿ, ಮತ್ತೊಬ್ಬ ಬರ್ಲಿ, ಯಾರೇ ಬಂದ್ರು KPSC = ಹಗರಣ, ಅದು ನಡೀತಾನೆ ಇರತ್ತೆ. ಇಂಥವ್ರೆಲ್ಲ ಅಪೋಸಿಷನ್ ನ ಲೀಡರಾ? ಹಾಗೆ ಯಾರ್ಯಾರಲ್ಲ ಈಗ ರಿಸೈನ್ ಮಾಡಿ ನೆಕ್ಸ್ಟ್ ಏನು ಆಪ್ಷನ್ ಮತ್ತೊಂದು ಮರದೊಂದು ಕೇಳ್ತೀರಾ ಅಂತಂದ್ರೆ ನಾನು ಹೇಳ್ತೀನಿ ನೆಕ್ಸ್ಟ್ ಆಪ್ಷನ್ ಏನು ಅಂತ. ಸೋನಂ ವಾಂಗ್ಚುಕ್ ಅವರನ್ನ ಮಾಡಿ, ಆ ಮನುಷ್ಯನಿಗೆ ಎಜುಕೇಶನ್ ಅಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂತಹ ನಾಲೆಜ್ ಇದೆ. ಅವರಿಗೆ ಪೊಲಿಟಿಕಲ್ ಮೈಲೇಜ್ ಸಿಗುತ್ತೆ ಅಂತಂದ್ರೆ ಒಳ್ಳೆಯವ್ರನ್ನ ಪೊಲಿಟಿಕ್ಸ್ಗೆ ತನ್ನಿ. BJP ರಾಡಿ ಮಾಡಿದೆ ಅಲ್ಲ ಆ ಕಮಲವನ್ನ, ಅದನ್ನ ಸರಿ ಮಾಡಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಯಾವ ರೀತಿ ಇತ್ತು BJP, ಅದು BJPಯ ಐಡೆಂಟಿಟಿ. ಇವತ್ತಿನ ಈ ದರಿದ್ರ BJP ಲೀಡರ್ಸ್ ಇಂದ BJPಯನ್ನ ಉಳಿಸ್ಕೊಳ್ಬೇಕಾಗಿದೆ. ಅದು ನಮ್ಮದೇ ಜವಾಬ್ದಾರಿ. ಯಾಕೆಂತಂದ್ರೆ ಒಂದು ದೇಶದಲ್ಲಿ ನೆಕ್ಸ್ಟ್ ಈ ಮೋದಿ ಸರಿ ಇಲ್ಲ ಅಂತ ರಾಹುಲ್ ಗಾಂಧಿ ತಂದ್ರೆ, ರಾಹುಲ್ ಗಾಂಧಿ ಏನೋ ಭಾರತನ ಸಿಂಗಾಪುರ್ ಮಾಡ್ಬಿಡ್ತಾರೆ ಅಂತ ತಿಳ್ಕೊಳ್ಬೇಡಿ. ಪಕ್ಷಗಳು ಇರಬೇಕು, ಪಕ್ಷಗಳು ನಮ್ಮ ಪರ ಇರಬೇಕು, ಆಡಳಿತ ಸಹ ನಮ್ಮ ಪರ ಇರಬೇಕು, ಅಪೋಸಿಷನ್ ಸಹ ನಮ್ಮ ಪರ ಇರಬೇಕು. ದಟ್ ಈಸ್ ದ ಐಡಿಯಾ ಆಫ್ ಡೆಮೋಕ್ರಸಿ. ದಯವಿಟ್ಟು ಈ ಒಂದು ವಿಡಿಯೋವನ್ನ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿರೋ ಎಲ್ರಿಗೂ ಶೇರ್ ಮಾಡಲಿ, ಎಲ್ರಿಗೂ. ಹಾಗೆ ನಿಮಗೆ ನನ್ನ ತರದ ಮನಸ್ಥಿತಿ ಇದೆ, ಒಂದು ವಿಷಯವನ್ನ ಅದರ ವಾಸ್ತವತೆಯ ಜೊತೆಗೆ ವಸ್ತುಸ್ಥಿತಿ ಏನಿದೆ ಆ ಒಂದು ದೃಷ್ಟಿಕೋನದಲ್ಲಿ ನೀವು ಇಷ್ಟಪಡ್ತೀರಾ ನೋಡೋಕೆ ಅಂತಂದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಲವು ಜನ ಈ ವಿಷಯದ ಬಗ್ಗೆ ಮಾತಾಡಿ, ಆ ವಿಷಯದ ಬಗ್ಗೆ, ಇದ್ರ ಬಗ್ಗೆ ಮಾತಾಡಿ. ನೋಡಿ, ನಂದು ಒಂದು ವೀಕಲ್ಲಿ ಒಂದು ವಿಡಿಯೋ ಮಾಡುವಂಥದ್ದು ಕೇವಲ ಇದೊಂದೇ ಚಾನಲ್ ಅಲ್ಲ, ನಂದು 2 ಚಾನಲ್ ಇದೆ. ಹಾಗೆ ನನ್ಗೆ ಇದ್ರ ಜೊತೆ ಬೇರೆ ಬೇರೆ ಪ್ರಾಜೆಕ್ಟ್ ಸಹ ನಾನು ಮಾಡ್ತೀನಿ. ಐ ಆಮ್ ಅ ಫ್ರೀಲಾನ್ಸರ್, ಐ ಆಮ್ ಅನ್ ಆಂಟ್ರಪ್ರೆನ್ಯೂರ್, ಐ ಆಮ್ ಅ ಟ್ರಾವೆಲ್ ವ್ಲಾಗರ್ ಆಸ್ ವೆಲ್. ಎಲ್ಲದರ ಬಗ್ಗೆ ಒಪಿನಿಯನ್ ಅನ್ನ ಆ ಒಂದು ಇಮಿಡಿಯೇಟ್ ಟೈಮಲ್ಲಿ ಡೆಲಿವರ್ ಮಾಡೋದಿದೆಲ್ಲ ಇಟ್ಸ್ ಹೈಲಿ ಡಿಫಿಕಲ್ಟ್. ನಾನು ಫೋಕಸ್ ಮಾಡೋದು ನನಗೇನು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ. ಹೌದಾ? ನಮ್ಮ ದೇಶ ಅನ್ನುವಂಥದ್ದಿದೆ ಅಲ್ಲ, ನನಗೆ ಚೆನ್ನಾಗಿ ಅನ್ಸೋದು ಎಲ್ಲಿ ಗೊತ್ತಾ? ಇನ್ನೇನು ಇವ್ರು ಅನ್ಸ್ಟಾಪಬಲ್, ನಮ್ಮ ಹತ್ರ ಏನು ಮಾಡೋಕ್ಕಾಗಲ್ಲ ಅನ್ನೋ ಥರದ ಹೆಲ್ಪ್ಲೆಸ್ನೆಸ್ ಇದ್ದಾಗ ಅದಕ್ಕೆ ಸೆಲ್ಫ್ ಸಸ್ಟೈನ್ ಆಗುವಂತಹ ಶಕ್ತಿ ಇದೆ. ಅದಕ್ಕೆ ನಾವು ಭಾರತಾಂಬೆ ಅಂತ ಕರಿತೀವಿ. ಅವಳನ್ನ ಹೆಣ್ಣಿಗೆ ಹೋಲಿಸ್ತೀವಿ, ದೇವಿಗೆ ಹೋಲಿಸ್ತೀವಿ. ಜೈ ಹಿಂದ್, ಜೈ ಭಾರತಾಂಬೆ, ವಂದೇ ಮಾತರಂ.